ಇನ್ನು ಉತ್ತರ ಭಾರತದ ಹಲವೆಡೆ ಮಳೆರಾಯ ಅಬ್ಬರಿಸಿದ್ದಾನೆ. ಹರಿಯಾಣದ ಗುರುಗ್ರಾಮವಂತೂ ವರುಣನ ಅವಾಂತರಕ್ಕೆ ಹೈರಾಣಾಗಿ ಹೋಗಿದೆ. ರಸ್ತೆಗಳು ತನ್ನ ರೂಪ ಕಳೆದುಕೊಂಡು ಹಳ್ಳ ಕೊಳ್ಳಗಳಾಗಿ ಬದಲಾದ್ರೆ ಜನಸಾಮಾನ್ಯರ ಬದುಕು ಅಸ್ತವ್ಯಸ್ತ ಆಗಿದೆ. ಹರಿಯಾಣದಲ್ಲಿ ಮಳೆ ಅಬ್ಬರ, ಮುಳುಗಿದ ಗುರುಗ್ರಾಮ. ರಸ್ತೆಗಳು ಮುಳುಗಡೆ, ಮನೆಗಳು ಜಲಾವೃತ, ಜಲಕಂಟಕ. ಜಲಮಯ, ಎಲ್ಲಿ ನೋಡಿದ್ರೂ ನೀರೋ ನೀರು. ರಸ್ತೆಗಳು ನದಿಯಂತಾದ್ರೆ ತಗ್ಗು ಪ್ರದೇಶಗಳು ಕೆರೆಗಳಂತೆ ಕಾಣ್ತಿವೆ. ವಾಹನಗಳ ಪಾಡಂತೂ ಕೇಳೋದೇ ಬೇಡ. ಯಾವುದೋ ನದಿಯಲ್ಲಿ ಬೋಟ್ನಂತೆ ಚಲಿಸ್ತಿವೆ. ಮಳೆ ಸುರಿದ ರಣಾರ್ಭಟಕ್ಕೆ ಹರಿಯಾಣದ ಗುರುಗ್ರಾಮ ಜಲಗ್ರಾಮವಾಗಿ ಬದಲಾಗಿದೆ. ನಗರಕ್ಕೆ ನಗರವೇ ನೀರಿನಲ್ಲಿ ಮುಳುಗಿ ಹೋಗಿದೆ. ಗುರುಗ್ರಾಮ ಸೆಕ್ಟರ್ 5ರಲ್ಲಿ ಒಬ್ಬ ಬೈಕ್ ಓಡಿಸೋದಕ್ಕೆ ಹೆಣಗಾಡ್ತಿದ್ದಾನೆ. ಮತ್ತೊಬ್ಬ ಬೈಕ್ ತಳ್ಳೋದಕ್ಕೆ ಹರಸಾಹಸ ಪಡ್ತಿದ್ದಾನೆ. ರಸ್ತೆಯೇ ಮುಳುಗಿ ಹೋಗಿದ್ರೆ ವಾಹನ ಸವಾರರು ಕಂಗಾಲಾಗಿ ಹೋಗಿದ್ದಾರೆ. ಪಾದಚಾರಿಗಳು ಸಹ ಮೊಣಕಾಲಿನವರೆಗೆ ನಿಂತ ನೀರಿನಲ್ಲೇ ಓಡಾಡಬೇಕಾದ ದುಸ್ಥಿತಿ ಎದುರಾಗಿದೆ. ಅಕ್ಕಪಕ್ಕದಲ್ಲಿ ಮನೆಗಳು ಕಾಣಿಸದಿದ್ರೆ ಇದೊಂದು ನಗರ ಪ್ರದೇಶ ಅಂತ ಊಹಿಸಿಕೊಳ್ಳೋದು ಸಾಧ್ಯವಾಗ್ತಿರ್ಲಿಲ್ಲ. ಥೇಟ್ ನದಿಯಂತೆ ಕಾಣ್ತಿರೋ ಈ ಸೀನ್ ಹರಿಯಾಣದ ಅಂಬಾಲದಲ್ಲಿ ಕಂಡು ಬಂದಿರೋದು. ಭಾರೀ ಮಳೆಗೆ ರಸ್ತೆಗಳು ಸಂಪೂರ್ಣವಾಗಿ ಜಲಮಯವಾಗಿವೆ. ಇದೇ ರಸ್ತೆಯಲ್ಲಿ ದಂಪತಿ ಹೋಗ್ತಿದ್ದ ಬೈಕ್ ಚರಂಡಿಗೆ ಬಿದ್ದಿದೆ. ಮುಳುಗಿರೋ ರಸ್ತೆಯಲ್ಲಿ ವಾಹನಗಳು ಹೋಗ್ತಿದ್ರೆ ನೀರು ಸಮುದ್ರದ ಅಲೆಗಳಂತೆ ಬಂದಪ್ಪಳಿಸ್ತಿವೆ. ಇದು ಗುರುಗ್ರಾಮದ ಸೋಹ್ನಾ ರಸ್ತೆಯ ದುಸ್ಥಿತಿ. ರಸ್ತೆಯೂ ಕಾಣ್ತಿಲ್ಲ, ರಸ್ತೆ ಮೇಲಿನ ಹಂಪ್ಸ್ ಎಲ್ಲಿದೆ ಅನ್ನೋದು ಗೊತ್ತಾಗ್ತಿಲ್ಲ. ಇಂತಹ ಪರಿಸ್ಥಿತಿಯ ನಡುವೆ ವಾಹನ ಸಂಚಾರ ಮಾಡೋದು ಚಾಲಕರ ಪಾಲಿಗೆ ಸವಾಲೇ ಸರಿ. ಇದಿಷ್ಟೇ ಅಲ್ಲ, ಮಿಲೇನಿಯಂ ಸಿಟಿ ಸೆಂಟರ್ನ ಪಾಡು ಏನಾಗಿದೆ ನೋಡಿ. ರಸ್ತೆಯಲ್ಲಿ ಸೊಂಟದವರೆಗೆ ನೀರು ನಿಂತಿದೆ. ಬಹುಮಹಡಿ ಕಟ್ಟಡದಿಂದ ಕೆಳಗಿಣುಕಿ ನೋಡಿದ್ರೆ ಬರೀ ನೀರೇ ಕಾಣ್ತಿದೆ. ಇನ್ನು ದ್ವಾರಕಾ ಎಕ್ಸ್ಪ್ರೆಸ್ ಪ್ರಾಜೆಕ್ಟ್ನ ಬಜ್ಘೇರಾ ಅಂಡರ್ ಪಾಸ್ ಜಲಮಯವಾಗಿದೆ. ವಾಹನಗಳು ಸಂಚರಿಸಿದಂತೆ ಸುರಂಗದಲ್ಲಿ ಬರೀ ನೀರೇ ತುಂಬಿದೆ. ರಸ್ತೆ ಮಾತ್ರವಲ್ಲ, ಮನೆಗಳಿಗೂ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ನೀರು ಹೊರಹಾಕೋದಕ್ಕೆ ಇಲ್ಲಿನ ನಿವಾಸಿಗಳು ಹರಸಾಹಸ ಪಡ್ತಿದ್ದಾರೆ. ಸರಾಗವಾಗಿ ಚರಂಡಿ ನೀರು ಹರಿಯೋದಕ್ಕೆ ವ್ಯವಸ್ಥೆ ಮಾಡದ ಪಾಲಿಕೆ ವಿರುದ್ಧ ಗುರುಗ್ರಾಮದ ಜನ ಆಕ್ರೋಶ ಹೊರಹಾಕಿದ್ದಾರೆ. ರಾಜಸ್ಥಾನದಲ್ಲಿ ಮಳೆ ಅಬ್ಬರಕ್ಕೆ ಇಬ್ಬರು ಬಲಿ, ರಸ್ತೆಗಳು ಜಲಮಯ. ಹರಿಯಾಣ ಅಷ್ಟೇ ಅಲ್ಲದೆ ಉತ್ತರ ಭಾರತದ ಹಲವು ಕಡೆ ವರುಣ ಅಬ್ಬರಿಸಿದ್ದಾನೆ. ರಾಜಸ್ಥಾನದ ಗಂಗಾಪುರದಲ್ಲೂ ಮಳೆ ಅಬ್ಬರಕ್ಕೆ ಜನ ತತ್ತರಿಸಿ ಹೋಗಿದ್ದಾರೆ. ಜಲಾವೃತವಾದ ಮಾರುಕಟ್ಟೆಯಲ್ಲಿ ಸಿಲುಕಿದ್ದ ರಿಕ್ಷಾ ಹೊರತೆಗೆಯೋದಕ್ಕೆ ಹೆಣಗಾಡಿದ್ದಾರೆ. ಅಂಗಡಿಗಳಿಗೆ ನೀರು ನುಗ್ಗಿದ್ದು ವ್ಯಾಪಾರಿಗಳು ಪರಿತಪಿಸೋವಂತಾಗಿದೆ. ಜೈಪುರದಲ್ಲಿ ಕೂಡ ಮಳೆ ಅಬ್ಬರಕ್ಕೆ ರಸ್ತೆಗಳು ಜಲಾವೃತವಾಗಿವೆ. ಮೊಣಕಾಲಿನವರೆಗೆ ನಿಂತ ನೀರಿನಲ್ಲೇ ಜನ ಓಡಾಡ್ತಿದ್ದಾರೆ. ಹಿಮಾಚಲ ಪ್ರದೇಶದಲ್ಲಿ ಭೂಕುಸಿತಕ್ಕೆ 288 ರಸ್ತೆಗಳು ಬಂದ್. ಹಿಮಾಚಲ ಪ್ರದೇಶದಲ್ಲಿ ಕೂಡ ಪ್ರವಾಹ ಪರಿಸ್ಥಿತಿ ಮುಂದುವರೆದಿದೆ. ಉನಾದಲ್ಲಿ ಮನೆಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಇನ್ನು ಗುಡ್ಡ ಕುಸಿತಕ್ಕೆ ರಾಜ್ಯದ 288 ರಸ್ತೆಗಳನ್ನ ಬಂದ್ ಮಾಡಲಾಗಿದೆ. ವಯನಾಡ್ನಲ್ಲಿ ಇನ್ನೂ ಪತ್ತೆಯಾಗದ 25 ಮಕ್ಕಳು, 57 ಮಹಿಳೆಯರು. ವಯನಾಡು ದುರಂತಕ್ಕೆ ಇವತ್ತಿಗೆ 13 ದಿನ. 400ಕ್ಕೂ ಹೆಚ್ಚು ಮಂದಿ ಗುಡ್ಡದ ಭೂತದ ಅಟ್ಟಹಾಸಕ್ಕೆ ಬಲಿಯಾಗಿದ್ದಾರೆ. ಇನ್ನು 24 ಮಕ್ಕಳು, 57 ಮಹಿಳೆಯರು ಹಾಗೂ 47 ಪುರುಷರ ಸುಳಿವೆ ಪತ್ತೆಯಾಗಿಲ್ಲ. ಹೀಗಾಗಿ ಇಲ್ಲಿನ ಸ್ವಯಂ ಸೇವಕರು ಶೋಧ ಕಾರ್ಯ ಮುಂದುವರಿಸಿದ್ದಾರೆ.
ಬ್ಯೂರೋ ರಿಪೋರ್ಟ್ ಟಿವಿ9.